ಮಹಾಸ್ವಾಮಿಗಳ 114ನೇ ಪುಣ್ಯ ಸ್ಮರಣೆಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಜನವರಿ 3, 4, 5ರಂದು ನಡೆಯಲಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಕಿನ್ಕಲ್ ಮಠದ ಪ್ರಮುಖರು ಮಾಹಿತಿ ನೀಡಿದರು. ಶ್ರೀ ಗುರು ಬಸವ ಮಹಾಶಿವಯೋಗಿಗಳವರ 114ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿಕೊಂಡಿದ್ದೇವೆ. ಈ 2026 ಹೊಸ ವರ್ಷದ ಆರಂಭದಲ್ಲಿ ದಿನಾಂಕ 3/1/2026 ಶನಿವಾರ ಬೆಳಗ್ಗೆ 10:30ಕ್ಕೆ ವಚನ ಗಾಯನ ಸ್ಪರ್ಧೆ, ಕಿರಿಯರ ವಿಭಾಗದಲ್ಲಿ 10ರಿಂದ 18 ವರ್ಷದೊಳಗಿನವರಿಗೆ ವಚನ ಗಾಯನ ಹಾಗೂ ಹಿರಿಯರ ವಿಭಾಗದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಒಂದು ವಚನ ಗಾಯನಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಹಾಗೆಯೇ ಅದೇ ದಿನ ವಚನ ಕಂಠಪಾಠ ಸ್ಪರ್ಧೆ ಎಲ್ಲ ಶಾಲಾ ಮಕ್ಕಳಿಗೆ 10 ವರ್ಷ ವಯೋಮಿತಿ ಒಳಗಿರುವಂಥವರು 5 ವಚನವನ್ನು ಹೇಳ್ತಕ್ಕಂಥದ್ದು. 4/1/2026 ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ಸಾರ್ವಜನಿಕವಾಗಿ ರಂಗೋಲಿ ಸ್ಪರ್ಧೆಯನ್ನು 18 ವರ್ಷ ಮೇಲ್ಪಟ್ಟವರಿಗೆ ಬಣ್ಣ ತುಂಬುವುದು ಮತ್ತು ಅವರಿಗೆ 1 ಗಂಟೆ ಅವಧಿಯನ್ನು ಕೊಟ್ಟು ಅದೊಂದು ಸ್ಪರ್ಧೆಯನ್ನು ಏರ್ಪಡಿಸ್ಕೊಂಡಿದ್ದೇವೆ. ಹಾಗೆಯೇ 5/1/2025 ಸೋಮವಾರ ಬೆಳಗ್ಗೆ 10:30ಕ್ಕೆ ಜಿಲ್ಲಾ ಮಟ್ಟದಲ್ಲಿ ಶಿವಭಜನಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಒಂದು ತಂಡದಲ್ಲಿ 6ರಿಂದ 10 ಜನರಿರಬೇಕು. ಅದೇ ದಿನ ಜಾನಪದ ಗೀತೆ ಸ್ಪರ್ಧೆಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ. 18 ವರ್ಷ ಮೇಲ್ಪಟ್ಟವರಿಗೆ 3ರಿಂದ 5 ಜನದ ತಂಡವನ್ನು ಇಟ್ಕೊಂಡು ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಬಂದಿದ್ದೇವೆ. ಹಾಗೆ 5ನೇ ತಾರೀಕು ಸಂಜೆ 4 ಗಂಟೆಗೆ ಸರ್ವಧರ್ಮ ಮಹಾಪುರುಷರ ವೇಷಭೂಷಣ ಸ್ಪರ್ಧೆ 5ರಿಂದ 10 ವರ್ಷದ ಒಳಗಿನ ಮಕ್ಕಳಿಗೆ ಈ ಒಂದು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಏರ್ಪಡಿಸಿಕೊಂಡು ಇದರೆಲ್ಲವನ್ನು ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತು ಕೊಟ್ಕೊಂಡು ಬಂದಿದ್ದೇವೆ. ತಾವೆಲ್ಲರೂ ಇದನ್ನು ಹೆಚ್ಚಿನ ಪ್ರಚಾರ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿಯೂ ಸಹ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ